ಒಂದು ದೊಡ್ಡ ಆನೆ ಶಾಂತವಾಗಿ ಗಾಂಭೀರ್ಯದಿಂದ ತನ್ನ ದಾರಿಯಲ್ಲಿ ನಡೆದು ಹೋಗ್ತಿತ್ತು. ಆ ದಾರಿಯ ಬದಿಯಲ್ಲಿದ್ದ ಒಂದು ನಾಯಿ ಆನೆಯನ್ನ ನೋಡಿ ಬೊಗಳಲು ಶುರು ಮಾಡ್ತು. ಆನೆ ಕ್ಯಾರೆ ಅಂತಾನು ಅಂದೇ ಮುಂದೆ ನಡೆದುಕೊಂಡು ಹೋಗ್ತಾ ಇತ್ತು. ಇನ್ನುಳಿದ ಪ್ರಾಣಿಗಳು ಆ ನಾಯಿಗೆ ಕೇಳ್ತವೆ, ಏ ನಾಯಿ, ಆ ಆನೆ ನಿನ್ಗೇನಾದ್ರೂ ಮಾಡಿತ್ತಾ? ಯಾರಿಗಾದ್ರೂ ತೊಂದರೆ ಕೊಟ್ಟಿತ್ತಾ? ಅದನ್ನ ನೋಡಿ ನೀನು ಯಾಕೆ ಬೊಗಳುತ್ತಿದ್ದಿ ಅಂತ. ಅದಕ್ಕೆ ನಾಯಿ, ಏನಿಲ್ಲ, ಈ ದೊಡ್ಡದಾದ ಆನೆ ಮತ್ತು ಅದರ ಗಾಂಭೀರ್ಯವನ್ನ ನೋಡಿ ಎಲ್ಲರೂ ಕೈ ಎತ್ತಿ ನಮಸ್ಕಾರ ಮಾಡಿ ಗೌರವ ಕೊಡ್ತಾರೆ, ಆದ್ರೆ ನನ್ನನ್ನ ಯಾರು ಗಮನಿಸೋದೇ ಇಲ್ಲ. ಅದಕ್ಕೆ ಬೊಗಳಿದರೆ ಯಾರಾದ್ರೂ ನನ್ನ ಕಡೆ ನೋಡ್ತಾರೇನೋ ಅಂತ ಬೊಗಳ್ದೆ. ಇದನ್ನು ಕೇಳಿದ ಆನೆ, ನೋಡು, ನೀನು ಬೊಗಳಿದೆ ಅಂತ ನಾನು ವಿಚಲಿತನಾಗುವುದಿಲ್ಲ, ಭಾವೋದ್ವೇಗಕ್ಕೂ ಒಳಗಾಗುವುದಿಲ್ಲ. ಯಾಕಂದ್ರೆ ನನ್ನ ಗುರಿ ಬೇರೆ, ನನ್ನ ದಾರಿ ಬೇರೆ. ನೀನು ನಿನ್ನ ಬೊಗಳೋ ಕೆಲಸನ ಮುಂದುವರ್ಸು ಅಂತ ಅದೇ ಗಾಂಭೀರ್ಯದಿಂದ ದಾಪುಗಾಲನ್ನ ಇಡ್ತಾ ಮುಂದೆ ಸಾಕ್ತು ಆನೆ. ಈ ಒಂದು ಕತೆ ಈಗ ನನಗೆ ನೆನಪಾಗುವುದಕ್ಕೆ ಕಾರಣ ವೈರಲ್ ಆದಂತ ಈ ಒಂದು ಚಿತ್ರ. ಸ್ವಯಂ ಸೇವಕರ ಪಥಸಂಚಲವನ್ನು ನೋಡಿ ಕರಿನಾಯಿಯೊಂದು ಬೊಗಳುತ್ತಿದೆ. ಆದ್ರೆ ಸ್ವಯಂ ಸೇವಕರ ಏಕಾಗ್ರತೆ, ಚಿತ್ತ ಚಂಚಲವಾಗಿಲ್ಲ, ಗುರಿಯಿಂದ ವಿಮುಖರಾಗಿಲ್ಲ, ಗಾಂಭೀರ್ಯದಿಂದ ದಾಪುಗಾಲನ್ನ ಇಡ್ತಾ ಸಾಕ್ತಿದ್ದಾರೆ. ತಂಪೆರೆಯುವ ಮಳೆಯನ್ನ ಧರೆಗೆ ಬೀಳದಂತೆ ತಡೆಯಲು ಸಾಧ್ಯವೇ? ಬೀಸೋ ಗಾಳಿಯನ್ನ ಕಟ್ಟಿ ಹಾಕಲು ಸಾಧ್ಯವೇ? ಹರಿಯೋ ನದಿಯನ್ನ ಆಣೆಕಟ್ಟೆ ಎಂದು ಕಟ್ಟಿ ಹಾಕಿದರೂ ಕಟ್ಟೆ ಒಡೆದೀತು ಎಂದು ನೀರನ್ನು ಬಿಡಲೇಬೇಕು. ಬಿಟ್ಟ ನೀರು ಮೊದಲಿಗಿಂತ ರಭಸವಾಗಿ ಭೋರ್ಗರೆವ ಜಲಪಾತವಾಗಿ ಧುಮ್ಮಿಕ್ಕುವುದನ್ನು ನಾವು ನೋಡಿಲ್ಲವೇ? ಇದು ನನಗನ್ಸಿದ್ದು. ನಿಮಗೇನನ್ಸುತ್ತೋ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಜೈ ಭಾರತಾಂಬೆ, ಜೈ ಕನ್ನಡಾಂಬೆ.